ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಬ್ಲೌಸು ಮತ್ತು ಚೂಡಿದಾರ್ ಟಾಪು ಕಟಿಂಗ್ ಮಾಡುವಂಥ ನೋಟ್ಸು ತುಂಬ ಕಡಿಮೆ ಬೆಲೆಗೆ ಆಫರ್ನಲ್ಲಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಕೊಟ್ಟಿದ್ದೆ. ಮತ್ತು ಅದ್ರ ಜೊತೆಗೆ 2 ತಿಂಗಳ ರೆಕಾರ್ಡೆಡ್ ವೀಡಿಯೋಸ್, ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸು 30 ವೀಡಿಯೋಸ್ ಫ್ರೀಯಾಗಿ ಕೊಟ್ಟಿದ್ದೆ. ಆಗ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಈಗ ಮತ್ತೊಂದು ಸಲ ನಿಮಗೆ ಈ ವರ್ಷದಲ್ಲಿ ಇದು ಕೊನೆ ಆಫರು. ಈಗ ಮತ್ತೊಂದು ಸಲ ನಿಮಗೆ ಈ ಆಫರ್ನ ಕೊಡ್ತಾ ಇದ್ದೀನಿ. ಇದು ಆಫರ್ ಕೇವಲ ಈಗ ನಿಮಗೆ 10 ದಿನ ಮಾತ್ರನೇ ಇರುತ್ತೆ. ಇದು ಇಯರ್ ಎಂಡು ಆಫರ್ ಆಗಿರುತ್ತೆ ನಿಮಗೆ. ಈ ಆಫರಲ್ಲಿ ನಿಮಗೆ ಸೇಮ್ ನಿಮಗೆ ದಸರಾ ಮತ್ತು ದೀಪಾವಳಿ ಹಬ್ಬದಲ್ಲಿ ಯಾವ ಪ್ರೈಸ್ಗಾದರೆ ನಾನು ನಿಮಗೆ ನೋಟ್ಸ್ನ ಕಳಿಸ್ಕೊಟ್ಟಿದ್ದೀನೋ ಅದೇ ಪ್ರೈಸ್ಗೆ ಈಗ ನಿಮಗೆ ನೋಟ್ಸ್ನ ಕೊಡ್ತಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈಗ ನಿಮಗೆ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಮುಂದೆ ನಿಮಗೆ ಫೋನ್ ನಂಬರ್ ಸಹ ಇರುತ್ತೆ. ನೀವು ಸ್ಕಿಪ್ ಮಾಡೋದ್ರಿಂದ ಫೋನ್ ನಂಬರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿದ ನಂತರ ನಿಮಗೆ ತಮ್ನೆಲಲ್ಲಿರುವಂಥ ಒರಿಜಿನಲ್ ವೀಡಿಯೋ ಪ್ಲೇ ಆಗುತ್ತೆ. ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸು ಮತ್ತು ನ್ಯೂ ನೋಟ್ಸು, ಚಾರ್ಟ್ ಟೈಪ್ ನೋಟ್ಸು, ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು, ಪ್ರೈಸ್ ಎಷ್ಟು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ. ಇದು ಬ್ಲೌಸ್ ನೋಟ್ಸು. ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ. ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ. ಇದು ಪಾಯಿಂಟ್ ವೈಸ್ ಇರುತ್ತೆ. ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಫಾರ್ಮುಲಾನು ಇರುತ್ತೆ, ಉದಾಹರಣೆನೂ ಇರುತ್ತೆ. ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ, ಎಲ್ಲ ಸೈಜ್ಗೂ 28 ಇಂಚಿಂದ 48 ಇಂಚ್ವರೆಗೂ ಯಾವುದೇ ಸೈಜ್ ಇರಲಿ, ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ. ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ ಹಾರ್ಮಲ್ ಡೌನಿಂಗು, ಪ್ರತಿಯೊಂದನ್ನು ನೀವು ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ನೋಡಿ, ಈಗ ಉದಾಹರಣೆಗೆ 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ 1, 2, 1, 2, 3 ಈ ರೀತಿ. ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿಂದನೂ ನಿಮಗಿರುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ. ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರನ್ ಮಾಡಿಕೊಂಡು 2 ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು, ಓಕೆನಾ? ಅಲ್ಲಿಂದನೂ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು. ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ. ನೀವು ಓದ್ಕೊಂಡಿದ್ದೀರ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು, ಆ ರೀತಿ ಇರುತ್ತೆ. ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ 11 ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ. ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ 11 ಪಾಯಿಂಟ್ಸ್ ಇರುತ್ತೆ. ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ. ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಕ್ರಾಸ್ ಬೆಲ್ಟು, ಅದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇದೆ. ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಓಕೆ, ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ. ಇದು ಬ್ಲೌಸ್ ನೋಟ್ಸು. ಟೋಟಲ್ ನಿಮಗೆ 51 ಪೇಜ್ ಇರುತ್ತೆ. ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ. ಇದು ಬ್ಲೌಸ್ ನೋಟ್ಸ್. ಇದು ಚೂಡಿದಾರ್ ಟಾಪ್ ನೋಟು. ಇದು ನೋಡಿ, ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ, ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ. ಕಲರ್ ಪ್ರಿಂಟು ರೇಟ್ ಜಾಸ್ತಿ, 10 ರೂಪಾಯಿಗೆ ಒಂದು ಪೇಜು. ಇದಾದರೆ ನಿಮ್ಗೆ 2 ರೂಪಾಯಿಗೆ ಒಂದು ಪೇಜು. ವೈಟ್ ಆ್ಯಂಡ್ ಬ್ಲಾಕಿಗೆ ತೊಗೊಳ್ಳಿ. ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ. ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರ್ ಆಗಿರುತ್ತೆ, ಕಲರು ಕ್ಲಿಯರ್ ಆಗಿರುತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ. ಇಲ್ಲ ಅಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ, ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ. ಓಕೆ, ಬ್ಲೌಸ್ ನೋಟ್ಸು ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ. ಇದು ವೈಟ್ ಆ್ಯಂಡ್ ಬ್ಲಾಕ್ ಚೂಡಿದಾರ್ ಟಾಪ್ದು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ 2 ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನೋಡಿಸಿದ್ದೀನಿ. ಇದು ಚೂಡಿದಾರ್ ಟಾಪು. ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಬೋಟ್ ನೆಕ್ಕು, ಎ ಲೈನ್ ಟಾಪು ಮತ್ತು ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಏನು ಚೂಡಿದಾರ್ ಟಾಪ್ ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸು ಇರುತ್ತೆ. ಇದು 21 ಪೇಜ್ ಇರುತ್ತೆ ಚೂಡಿದಾರ್ ಟಾಪ್ದು. ಬಾಟಮ್ಸ್ ಇರೋದಿಲ್ಲ, ಬಾಟಮ್ಸು ನೋಟ್ಸ್ ಮಾಡಿಲ್ಲ, ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚೂಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು. ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ, ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು. ಚೂಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ. ಓಕೆ, ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ. ಟೋಟಲ್ ಇದು ಚೂಡಿದಾರ್ ಟಾಪ್ದು 16 ಪಾಯಿಂಟ್ ಇದೆ, ಅದರದ್ದು ಇಮೇಜು. ಓಕೆ, ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ. ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ. ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ. ನೋಡಿ, ಈ ರೀತಿ ಡಯಾಗ್ರಾಮ್ ಇರುತ್ತೆ. ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ,
ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಚೂಡಿದಾರ್ ಟಾಪ್ದು ನೋಟ್ಸ್. ಇದು ಚಾರ್ಟ್ ನೋಟ್ಸು. ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೂ ಇರುತ್ತೆ, ಶೋಲ್ಡರು ನೆಕ್ ಬಿಡ್ತ್ ತಗೊಳ್ಳೋದು. ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರಾ. ಈ ನೋಟ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ಸು, ಆರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ನಿಮ್ಗೆ ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ. ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ, ಇದನ್ನು ನೋಡಿಕೊಂಡ್ರೆ ಸಾಕು. ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು, ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು. ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ, ಇದು ರೆಡಿ ಇರುತ್ತೆ. ನೀವು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು. ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು. ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು. ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಓಕೆನಾ? ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೆ ಇರುತ್ತೆ. 28 ಇಂಚಿಂದ ಟೋಟಲಾಗಿ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು. ನಿಮಗಿದು ಫ್ರೀಯಾಗಿ ಸಿಗುತ್ತೆ, ಇದ್ರ ಜೊತೆಗೆ ವೀಡಿಯೋಸು ಸಿಗುತ್ತೆ. ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ 3 ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಒರಿಜಿನಲ್ ಬೆಲೆ ಎಷ್ಟು, ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ, ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ 3 ನೋಟ್ಸ್ನ ಬೆಲೆ 3000 ರೂಪಾಯಿ ಇದೆ ಒರಿಜಿನಲ್ಲು. ಆಫರಲ್ಲಿ ಕೇವಲ 1000 ರೂಪಾಯಿಗೆ ಕೊಡ್ತಾ ಇದ್ದೀನಿ ಈ 3 ನೋಟ್ಸ್ನ. ಅದರಲ್ಲಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ. ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು 30 ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾಯಿದೆ. ಸೊ ಈಗ ಅರ್ಥ ಆಯ್ತಲ್ವ. ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿಗೆ ಸಿಗ್ತಾಯಿದೆ. ನೀವು ಈ 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635. ಇದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್. ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು, ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಈ 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು, ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ 3 ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಈ 3 ನೋಟ್ಸು PDF ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಪ್ರಿಂಟು ಕಳಿಸ್ಕೊಡೋದಿಲ್ಲ, ನಾನು PDF ಫೈಲ್ ಮಾತ್ರನೇ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು. ಪ್ರಿಂಟ್ಗೆ ಅಮೌಂಟು 3 ನೋಟ್ಸ್ಗೂ ಸೇರಿ ಒಂದು 300 ರೂಪಾಯಿ ಆಗ್ಬೋದು. ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಹಾಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ. PDF ಫೈಲ್ನ ನಿಮ್ಗೆ ಕಳಿಸ್ಕೊಡ್ತೀನಿ, ಒರಿಜಿನಲ್ ಫೈಲೇ ಕಳಿಸ್ಕೊಡ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು. ಓಕೆ, ಇದು ಕಂಪ್ಲೀಟ್ ಡೀಟೇಲ್ಸು. ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದಿ, ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ ಕಳಿಸ್ಕೊಡ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ. ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿ ಮಾತ್ರ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. 1000 ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು. ಈ 3 ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಇದರಿಂದ ಒಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಂಡ್ರೆ 1000 ರೂಪಾಯಿಗೆ ಈ 3 ನೋಟ್ಸ್ ಜೊತೆಗೆ ವೀಡಿಯೋಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು
ಅಮೌಂಟ್ 1000 ರೂಪಾಯಿ ಪೇ ಮಾಡೋದಕ್ಕೆ ಹೇಳಿ, ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟು ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ PDF ಫೈಲು ಮತ್ತು ವೀಡಿಯೋಸ್ ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ. ಡೀಟೇಲ್ಸ್ ಈ ರೀತಿ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ. ಆಫರ್ ಮಾತ್ರ 10 ದಿನ ಮಾತ್ರನೇ ಇರುತ್ತೆ. ಓಕೆ, ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ, ಅದ್ರ ಬಗ್ಗೆನೂ ಒಂದು ಗಮನ ಇರಲಿ. ನೋಡಿ, ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು 6-7 ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು 5.5 ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೇಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ನಾನು ಯಾರಿಗೂ ಫೋನ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ. ಓಕೆನಾ, ನಾನು ಯಾರಿಗೂ ಫೋನು ಮಾಡಲ್ಲ, ಮೆಸೇಜ್ ಮಾಡಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ, ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು, ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ. ಓಕೆನಾ, ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ. ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ. ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಜೆನ್ಯೂನಾಗಿ ನಿಮಗೆ 100% ನೀವು ಅಮೌಂಟ್ ಪೇ ಮಾಡಿದರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಮೋಸ ಇಲ್ಲ, ನಂಬಿಕೆ ಇರಲಿ. ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಟ್ಸ್ನ ಬೆಲೆ ಕೇವಲ ಈಗ ದಸರಾ ಆಫರ್ಗೆ 1000 ರೂಪಾಯಿಗೆ ಸಿಗ್ತಾಯಿದೆ. 1000 ರೂಪಾಯಿಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್, ಈ 3 ನೋಟ್ಸ್ ಜೊತೆಗೆ ವೀಡಿಯೋಸ್ 30 ರೆಕಾರ್ಡೆಡ್ ವೀಡಿಯೋಸು ನಿಮಗೆ ಸಿಗ್ತಾಯಿದೆ. ಕೇವಲ 10 ದಿನ ಮಾತ್ರನೇ ಈ ಆಫರ್ ಅನ್ನೋದಿರುತ್ತೆ. ಇದಕ್ಕೂ ಮುಂಚೆ ನಾನು ಇದೇ ನೋಟ್ಸ್ನ 1500 ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ. ಈಗ ಇನ್ನೂ 500 ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ. ಇದೊಂದು ಒಳ್ಳೆ ಆಫರು, ಒಳ್ಳೆ ಅವಕಾಶ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮ್ಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನೋಟ್ಸ್ನ ನೀವು ಒಂದು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರ ಒಳಗಡೆ ನಿಮಗೆ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ. ನೀವು ಕಟಿಂಗ್ ಮಾಡ್ತೀರ, ಯಾವುದೂ ಡೌಟ್ ಇರೋದಿಲ್ಲ. ಅದು ಯಾವ ರೀತಿ ಬಂತು, ಇದು ಯಾವ ರೀತಿ ಬಂತು, ಅದು ಹೇಗೆ, ಇದು ಹೇಗೆ ಅನ್ನೋದು ಇರೋದಿಲ್ಲ. ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು, ತುಂಬ ರಿಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು. ತುಂಬ ಈಸಿ ಇರುತ್ತೆ. ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು, ನೋಟ್ಸ್ ಕನ್ನಡದಲ್ಲೇ ಇರುತ್ತೆ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ವೀಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು, ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ, ಅಷ್ಟು ಕ್ಲಿಯರ್ ಆಗಿರುತ್ತೆ. ಇದು ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರ್ ಕೇವಲ 10 ದಿನ ಮಾತ್ರನೇ ಇರುತ್ತೆ. ಅದರೊಳಗಡೆ ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಜಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಬಗ್ಗೆ ಮಾತ್ರನೇ ಇನ್ಫಾರ್ಮೇಷನ್ ಕೊಡೋದಕ್ಕೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದರಿಂದ ನಿಮಗೇನು ಅಂದರೆ, ನೀವು ಯಾವುದೇ ಬ್ಲೌಸ್ನ ಕಟ್ ಮಾಡಿದ್ರೂ ಬ್ಯಾಕ್ ಸೈಡ್ ಪಾರ್ಟು ಪರ್ಫೆಕ್ಟಾಗಿ ನೀವು ಕಟ್ ಮಾಡೋದ್ರಿಂದ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮ್ಗೆ ಇನ್ನಷ್ಟು ಈಸಿ ಆಗುತ್ತೆ. ಈಗ ಶೋಲ್ಡರು, ನೆಕ್ ಬಿಡ್ತು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗ್ ಎಲ್ಲ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಮಾರ್ಕ್ ಮಾಡಿರ್ತೀವಿ. ಅದೇ ಬ್ಯಾಕ್ ಸೈಡ್ ಪಾರ್ಟ್ನ ತೊಗೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಹಾಕ್ಕೊಂಡು ನೆಕ್ ಬಿಡ್ತು, ಶೋಲ್ಡರು, ಆರ್ಮಲ್ ರೌಂಡಿಂಗು ಇವೆಲ್ಲವೂ ನಾವು ಮತ್ತೆ ಮಾರ್ಕ್ ಮಾಡ್ಕೊಳ್ತೀವಿ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನಂದರೆ ಡಾಟ್ಸ್ ಬಗ್ಗೆ ಜಾಸ್ತಿ ಇರುತ್ತೆ. ಓಕೆನಾ, ಅದು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ನಾನು ನಿಮಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಸಪ್ರೇಟಾಗಿ ಯಾಕೆ ನಿಮಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈಗ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಇರುತ್ತೆ. ಓಕೆನಾ, ಅವನ್ನ ಸಪ್ರೇಟ್ ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಇನ್ನಷ್ಟು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಸಪ್ರೇಟಾಗಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಅಷ್ಟೇ. ಈಗ ನಾವು ಯಾವುದೇ ಲೈನಿಂಗ್ನ ತೊಗೊಂಡ್ರು ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ಲೈನಿಂಗು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟು ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡಬೇಕು. ಯಾಕಂದರೆ ಲೈನಿಂಗ್ ಕಟ್ ಮಾಡಿ ಕೊಡುವಾಗ ಅವರು ಸ್ಟ್ರೈಟಾಗೇನು ಕಟ್ ಮಾಡಿ ಕೊಡೋದಿಲ್ಲ. ಹಾಗಾಗಿ ಮಾರ್ಕ್ ಮಾಡ್ಕೊಳ್ಳಿ, ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡಿ. ಯಾವುದೇ ಮಾಡಲ್ ಬ್ಲೌಸ್ ಆಗಿರಲಿ, ಯಾವುದೇ ಮಾಡಲು ಬ್ಲೌಸ್ ಆಗಿರಲಿ, ಲೈನಿಂಗ್ನ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡಿ. ಈ ಮೆಥಡ್ನ ಫಾಲೋ ಮಾಡಿ. ನಾನು ಯಾವ ರೀತಿ ಆದರೆ ಮಾರ್ಕಿಂಗ್ ಮಾಡ್ತೀನೋ ಪ್ರತಿಯೊಂದು ಬ್ಲೌಸ್ನ ನೀವು ಅದೇ ರೀತಿಯೇ ಮಾರ್ಕಿಂಗ್ ಮಾಡೋದನ್ನು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ, ಫಸ್ಟು ಒಂದು ಮಾರ್ಜಿನ್ಗೆ ಮಾರ್ಕ್ನ ಮಾಡ್ಕೊಳ್ಬೇಕು, ಅರ್ಧ ಇಂಚು ಮಾರ್ಜಿನ್ಗೆ. ಇದು ಸ್ಟಿಚಿಂಗಲ್ಲಿ ನಾವು ಬ್ಲೌಸ್ ಕೆಳಗಡೆ ಸೈಡು ಸೊಂಟದ ಜಾಗದಲ್ಲಿ
ಪಕ್ಕ ಮಾಡ್ತೀವಲ್ವ, ಅದಕ್ಕೋಸ್ಕರ ಫಸ್ಟೇ ಮಾರ್ಕಿಂಗ್ ಮಾಡಿಕೊಂಡ್ರೆ ಕನ್ಫ್ಯೂಸ್ ಆಗಬಾರ್ದು, ಕನ್ಫ್ಯೂಷನ್ ಇರೋದಿಲ್ಲ. ಇಲ್ಲಿಂದ ನಾವು ಮತ್ತೆ ಬ್ಲೌಸ್ ಲೆಂತು ಇವೆಲ್ಲವನ್ನು ಮಾರ್ಕ್ ಮಾಡ್ಕೊಳ್ಬೋದು. ಈ ರೀತಿ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡಿ, ಸೆಕೆಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಅರ್ಧ ಇಂಚ್ಗೆ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡ ನಂತರ ಈ ಮಾರ್ಕಿಂದ ಮೇಲ್ಗಡೆ ಬ್ಲೌಸ್ ಲೆಂತು ನೀವು ಬಾಡಿ ಮೆಜರ್ಮೆಂಟ್ಸ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಅಳತೆ ಬ್ಲೌಸ್ದು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಾಡಿ ಮೆಜರ್ಮೆಂಟ್ಸಲ್ಲಿ ಬ್ಲೌಸ್ ಲೆಂತು ಎಷ್ಟಿರುತ್ತೋ ಅಷ್ಟು, ಓಕೆ. ಒಂದು ವೇಳೆ ಬಾಡಿ ಮೆಜರ್ಮೆಂಟ್ಸಲ್ಲಿ ಬ್ಲೌಸ್ ಲೆಂತ್ ಎಕ್ಸಾಕ್ಟಾಗಿ ಸಿಕ್ಕಿಲ್ಲ ಅಂದರೂ ಅವ್ರದ್ದು ಅಳತೆ ಬ್ಲೌಸಲ್ಲಾದರೂ ನೀವು ಲೆಂತ್ನ ತೊಗೊಳ್ಬೋದು. ಒಟ್ಟಿನಲ್ಲಿ ಅಳತೆ ಬ್ಲೌಸಿಂದ ಆದರೂ ನೀವು ಲೆಂತ್ನ ತೊಗೊಳ್ಳಿ, ಇಲ್ಲ ಬಾಡಿ ಮೆಜರ್ಮೆಂಟ್ಸ್ ತಗೊಳ್ಬೇಕಾದ್ರೆ ಆಗಲಿ ನೀವು ಲೆಂತ್ನ ತೊಗೊಳ್ಳಿ. ಎರಡರಲ್ಲಿ ಯಾವುದ್ರ ಮೆಜರ್ಮೆಂಟ್ಸಲ್ಲಿ ಬ್ಲೌಸ್ ಲೆಂತ್ನ ತೊಗೊಳ್ಳಿ, ನೀವು ಯಾವುದಾದ್ರೂ ತೊಗೊಳ್ಳಿ, ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಯಾಡ್ ಮಾಡಿ ಒಂದು ಮಾರ್ಕ್ನ ಮಾಡಬೇಕು. ಎಕ್ಸಾಂಪಲ್ಲು 13.5 ಇಂಚು ಲೆಂತ್ ಇತ್ತು ಅಂದ್ಕೊಳ್ಳಿ, ಓಕೆನಾ. ಇಲ್ಲ 14 ಇಂಚಿತ್ತು, 14.5 ಇಂಚಿತ್ತು, ಇಲ್ಲ 12 ಇಂಚಿತ್ತು, 12.5 ಇಂಚಿತ್ತು, ಎಷ್ಟು ಇಂಚ್ ಆದರೂ ಇರಲಿ, ಅಳತೆ ಬ್ಲೌಸಲ್ಲಾದರೂ ಇರಲಿ, ಬಾಡಿ ಮೆಜರ್ಮೆಂಟ್ಸ್ ಆದರೂ ಬರಲಿ, ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು ಎಲ್ಲಿಂದ ಈ ಮಾರ್ಕ್ ಇರುತ್ತೆ ನೋಡಿ, ಈ ಮಾರ್ಕಿಂದ ಮೇಲೆ ಈ ರೀತಿ ಒಂದು ಮಾರ್ಕ್ನ ಮಾಡಿಕೊಂಡು ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು, ಓಕೆನಾ. ಇದು ಅರ್ಥ ಆಯ್ತಲ್ವ. ನೆಕ್ಸ್ಟ್ ಈಗ ಈ ಶೋಲ್ಡರು ಹಾರ್ಮೋಲ್ ಡೌನಿಂಗು ಇದು ಫಾರ್ಮುಲಾ ಪ್ರಕಾರ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಇನ್ನಷ್ಟು ಇನ್ಫಾರ್ಮೇಷನ್ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಯಾವುದೇ ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡ್ರು ನೀವು ಅದನ್ನು ಫಾರ್ಮುಲಾ ಪ್ರಕಾರ ಡಿವೈಡೆಡ್ ಬೈ ಮಾಡಿ ಅದನ್ನು ತೊಗೊಳ್ಬೇಕು. ಎಕ್ಸಾಂಪಲ್ಗೆ ಈಗ 36 ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಂದ್ಕೊಳ್ಳಿ, ಓಕೆನಾ. ಇದನ್ನು ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 6 ಇಂಚು, 36 ಇಂಚು. ಒಂದು ವೇಳೆ ನೀವು 38 ಇಂಚ್ ತೊಗೊಳ್ಳಿ, ಓಕೆನಾ, ಇದಕ್ಕೆ 6.5 ಬರುತ್ತೆ. ಈ ರೀತಿ 34 ಇಂಚಿದ್ದರೆ 5.5, 32 ಇದ್ದರೆ 5 ಇಂಚು, ಈ ರೀತಿ ಬರುತ್ತೆ. ಈ ರೀತಿ ನೀವು ಯಾವುದೇ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡ್ರು ಅದನ್ನು 6ನೇ ಭಾಗದಿಂದ ಡಿವೈಡೆಡ್ ಬೈ ಮಾಡಬೇಕು, ಓಕೆನಾ. ಆಗ ಬರುವಂಥದ್ದೇ ನಿಮಗೆ ಶೋಲ್ಡರ್ ಮತ್ತು ಆರ್ಮೋಲ್ ಡೌನಿಂಗಿಗೆ ಈಸಿಯಾಗಿ ನೀವು ಮಾರ್ಕ್ನ ಮಾಡ್ಬೋದು. ಇದು ಆಲ್ಮೋಸ್ಟ್ ಎಲ್ರಿಗೂ ಸೂಟ್ ಆಗುತ್ತೆ. ಶೋಲ್ಡರ್ ಡ್ರಾಪು, ಆರ್ಮೋಲ್ ರಿಂಕಲ್ಸು, ಓಕೆನಾ, ಇವ್ಯಾವುದೂ ಬರೋದಿಲ್ಲ. ಕೆಲವ್ರಿಗೆ ಮಾತ್ರ ರೇರಾಗಿ, ಅಂದರೆ ಈ ಭುಜ ಸ್ಲೋಪ್ ಇರೋಂಥವ್ರಿಗೆ ಮತ್ತು ಡೀಪ್ ಇನ್ನೂ ಸ್ವಲ್ಪ ಜಾಸ್ತಿ ಇರೋಂಥವ್ರಿಗೆ ಆಗ ಮಾತ್ರನೇ ಶೋಲ್ಡರ್ ಡ್ರಾಪ್ ಸ್ವಲ್ಪ ಬರ್ಬೋದು. ಅವ್ರಿಗೆ ಒಂದು ಸ್ವಲ್ಪ ಶೋಲ್ಡರ್ನ ಕಡಿಮೆ ತೊಗೊಂಡು ನಾವು ಮಾರ್ಕ್ ಮಾಡಿದರೆ ನೆಕ್ಸ್ಟ್ ಬ್ಲೌಸ್ಗೆ ಅದು ಸರಿ ಹೋಗುತ್ತೆ. ಬಟ್ ನಮಗೆ ಈ ಫಾರ್ಮುಲಾ ಗೊತ್ತೇ ಇಲ್ಲ ಅಂದರೆ ಇದನ್ನು ಒಂದು ಅಂದಾಜು ಮೇಲೆ ತೊಗೊಳ್ಬೇಕಾಗುತ್ತೆ. ನೀವು ಯಾವ ಚೆಸ್ಟ್ ಮೆಜರ್ಮೆಂಟಿಗೆ ಒಂದು 34 ಬಂತು ಅಂದರೆ ಒಂದು 2.25 ಇಂಚ್ ನೆಕ್ ಬಿಡ್ತು. ನಾನು ನೋಡಿದ್ದೀನಿ ತುಂಬ ಜನ, ಸಾಕಷ್ಟು ಜನಕ್ಕೆ ಈ ಫಾರ್ಮುಲಾ ಗೊತ್ತಿಲ್ಲ, ಅಂದಾಜು ಮೇಲೆ ತೊಗೊಳ್ತಾರೆ 2 ಇಂಚು, 2.25, ಓಕೆನಾ, 2.5. ಅವ್ರು 3 ಇಂಚ್ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಬರುತ್ತೇನೋ ಅಂತ ಕೆಲವರು 3 ಇಂಚ್ ತೊಗೊಳ್ಳೋದೇ ಇಲ್ಲ. ಶೋಲ್ಡರ್ ಡ್ರಾಪು ಬರೋದು ನಾವು ನೆಕ್ ವಿಡ್ತ್ನ ಜಾಸ್ತಿ ಮಾಡಿದ್ರೇ ಶೋಲ್ಡರ್ ಡ್ರಾಪ್ ಬರುತ್ತೆ ಅನ್ನೋದು ಸುಳ್ಳು. ನೆಕ್ ವಿಡ್ತ್ ನಾವು ಕಡಿಮೆ ಮಾಡಿದ್ರೂ ಶೋಲ್ಡರ್ ಡ್ರಾಪ್ ಬರುತ್ತೆ. ಕೆಲವರು ಬರೀ 1.5 ಇಂಚು ನೆಕ್ ವಿಡ್ತ್ನ ತೊಗೊಳ್ತಾರೆ, ಓಕೆನಾ. ನಾನು ನೋಡಿದ್ದೀನಿ ಸಾಕಷ್ಟು ಜನನ ಬರೀ 1.5 ಇಂಚ್ ತೊಗೊಳ್ತಾರೆ. 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ 1.5 ಇಂಚ್ ತೊಗೊಳ್ತಾರೆ. ನಾವು ಶೋಲ್ಡರ್ನ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡ್ರೇ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳೋದು. ಕಡಿಮೆ ತೊಗೊಂಡ್ರೂ ಅಲ್ಲಿಗೆ ಅದು ಇಕ್ಕಟ್ಟಾಗುತ್ತೆ, ಅಂದರೆ ಆ ಭುಜಕ್ಕೆ ಕರೆಕ್ಟಾಗಿ ಅದು ಕೂತ್ಕೊಳ್ಳೋದಿಲ್ಲ, ಎಕ್ಸ್ಪೆಂಡ್ ಆಗುತ್ತೆ, ಆಗ ಶೋಲ್ಡರ್ ಡ್ರಾಪ್ ಬರುತ್ತೆ. ಇಲ್ಲಾಂದರೆ ಆರ್ಮೋಲ್ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಬ್ಲೌಸು ಕರೆಕ್ಟಾಗಂತೂ ಕೂತ್ಕೊಳ್ಳೋದಿಲ್ಲ. ಒಂದು ವೇಳೆ ಜಾಸ್ತಿ ತೊಗೊಂಡ್ರು, ಫಾರ್ಮುಲಾ ಪ್ರಕಾರಕ್ಕಿಂತ ಇನ್ನೂ ಜಾಸ್ತಿ ತೊಗೊಂಡ್ರು, ಈಗ ಒಂದು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 6.5 ಇಂಚ್ ಶೋಲ್ಡ್ರ್ ತೊಗೊಂಡ್ರೆ ಅದು ಆಗೋದಿಲ್ಲ. ಈ ರೀತಿ ಇರುತ್ತೆ. ಏನು ನಾವು ಒಂದು 1/4 ಇಂಚು ಮಹಾ ಅಂದರೆ ಅರ್ಧ ಇಂಚು ಅಷ್ಟರಲ್ಲೇ ನಾವು ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಬೇಕು. ಈ ಫಾರ್ಮುಲಾ ಪ್ರಕಾರ ನೀವು ಫಾಲೋ ಮಾಡೋದ್ರಿಂದ ಇದು ನಿಮಗೆ ಒಂದು ವೇಳೆ ಶೋಲ್ಡರ್ ಡ್ರಾಪ್ ಬಂದರೂ, ಓಕೆನಾ, ಇದನ್ನು ನಾವು ಒಂದು ಅರ್ಧ ಇಂಚ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಟೈಮ್ ಅದು 100% ರೀಸಾಲ್ವ್ ಆಗುತ್ತೆ, ಮತ್ತು ಶೋಲ್ಡರ್ ಡ್ರಾಪ್ ಬರೋದಿಲ್ಲ. ಈ ಶೋಲ್ಡರ್ನ ನಾವು ಯಾವಾಗ ಪರ್ಫೆಕ್ಟಾಗಿ ತೊಗೊಳ್ತೀವೋ ಈ ಆರ್ಮೋಲ್ ಡೌನಿಂಗ್ನ ನಾವು ಆರ್ಮೋಲ್ ರೌಂಡಿಂಗ್ ಪ್ರಕಾರ ನಾವು ಮಾರ್ಕ್ ಮಾಡಿ ತೊಗೊಂಡ್ರೆ ಆಲ್ಮೋಸ್ಟು ಶೋಲ್ಡರ್ ಡ್ರಾಪು, ಆರ್ಮೋಲ್ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ನೀವು ಇದನ್ನು ಫಾಲೋ ಮಾಡಬೇಕು, ಇದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ ಫಾಲೋ ಮಾಡಬೇಕು. ಈ ಫಾರ್ಮುಲಾ 100% ನಿಮಗೆ ವರ್ಕ್ ಆಗುತ್ತೆ. ಈ ಫಾರ್ಮುಲಾ ಪ್ರಕಾರನೇ ನೀವು ತಗೊಳ್ಬೋದು. ರೇರಾಗಿ ಕೆಲವ್ರಿಗೆ ಮಾತ್ರ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗುತ್ತೆ. ಆ ಅಡ್ಜಸ್ಟ್ಮೆಂಟಿಂಗ್ ಮಾಡೋದನ್ನು ಸಪ್ರೇಟಾಗಿ ಒಂದು ವೀಡಿಯೋನ ನಾನು ನಿಮಗೆ
ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಈಗ ನಾನು 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ಕೊಂಡ್ವಲ್ವ, 6 ಇಂಚ್ ತೊಗೊಳ್ಳೋಣ ಶೋಲ್ಡರು. ಆರ್ಮೋಲ್ ಡೌನಿಂಗು ಅಷ್ಟೇ 6 ಇಂಚು. ಶೋಲ್ಡರ್ ಎಷ್ಟಿರುತ್ತೋ ಆರ್ಮೋಲ್ ಡೌನಿಂಗ್ನ ಅಷ್ಟೇ ತೊಗೊಳ್ಳಿ. ಇದನ್ನು ನಾವು ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ ಆರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡಿದಾಗ. ಈ ರೀತಿ ನಾವು ಫಾರ್ಮುಲಾ ಪ್ರಕಾರ ಶೋಲ್ಡರ್ನ ತೊಗೊಳ್ತೀವಿ, ಹಾಗೆ ಆರ್ಮೋಲ್ ಡೌನಿಂಗ್ನ ತೊಗೊಳ್ತೀವಿ, ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಇಷ್ಟು ಫಸ್ಟು ಲೈನಿಂಗ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಂಡು ಅಲ್ಲಿಂದ ಬ್ಲೌಸ್ ಲೆಂತ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀವಿ. ಫಾರ್ಮುಲಾ ಪ್ರಕಾರ ಶೋಲ್ಡರು ಆರ್ಮೋಲ್ ಡೌನಿಂಗ್ನ ತೊಗೊಳ್ತೀವಿ. ಇಷ್ಟ ಆಯ್ತಲ್ವ. ಇದರಲ್ಲಿ ಅರ್ಧ ಈಸಿಯಾಗಿ ನೆಕ್ ವಿಡ್ತ್ನ ತೊಗೊಳ್ಬೋದು. ಶೋಲ್ಡರು ನೀವು ಎಷ್ಟು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ಈಸಿಯಾಗಿ ನೆಕ್ ವಿಡ್ತ್ನ ತೊಗೊಳ್ಬೋದು. ಯಾವುದೇ ಥರದ ಶೋಲ್ಡರ್ ಡ್ರಾಪು ಬರೋದಿಲ್ಲ. ಇದನ್ನು ಗಮನ ಇಟ್ಕೊಳ್ಳಿ. ನೆಕ್ಸ್ಟು ಡೀಪು ಅಳತೆ ಬ್ಲೌಸಲ್ಲಿ ಇರೋದನ್ನಾದರೂ ನೀವು ಮಾರ್ಕಿಂಗ್ ಮಾಡ್ಬೋದು, ಇಲ್ಲ ಬಾಡಿ ಮೆಜರ್ಮೆಂಟ್ ಆದರೂ ತೊಗೊಂಡು ನೀವು ಡೀಪ್ನ ಮಾರ್ಕ್ ಮಾಡ್ಬೋದು. ಡೀಪ್ ಎಷ್ಟಿರುತ್ತೋ ಅದಕ್ಕೊಂದು ಅರ್ಧ ಇಂಚ್ ಸೇರಿಸಿ ಮಾರ್ಕ್ ಮಾಡಿ. ಯಾಕಂದರೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡಿರ್ತೀವಲ್ವ, 9.25 ಇಂಚ್ ಡೀಪ್ ಇದ್ದರೆ ಅರ್ಧ ಇಂಚ್ ಸೇರಿಸ್ಕೊಂಡು 10 ಇಂಚಿಗೆ ಮಾರ್ಕ್ ಮಾಡಿದರೆ ಶೋಲ್ಡರ್ ಮಾರ್ಜಿನ್ ಅರ್ಧ ಇಂಚು ನಾವು ಸ್ಟಿಚಿಂಗಲ್ಲಿ ಹೋದಾಗ 9.25 ಇಂಚು ರೆಡಿ ಬರುತ್ತೆ. ಅಂದರೆ ನೀವು 9 ಇಂಚ್ ಇದ್ದರೆ 9.25, 10 ಇದ್ದರೆ 10.25, ಹೀಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕ್ ಮಾಡಬೇಕು. ಈ ಮಾರ್ಜಿನ್ನು ಯಾವಾಗ ಎಲ್ಲಿ ಆ್ಯಡ್ ಮಾಡಬೇಕು ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದನ್ನು ನೀವು ಮರ್ತೋದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಮತ್ತು ಕ್ಲಾರಿಟಿ ಸಿಗೋದಿಲ್ಲ. ಈ ಬ್ಲೌಸು ಲೆಂತ್ಗೆ ಮಾರ್ಕ್ ಮಾಡಬೇಕಾದ್ರೆ ಮೇಲ್ಗಡೆ ಸೇರಿಸ್ಕೊಂಡು ಮಾರ್ಕ್ ಮಾಡ್ತೀವಿ, ಡೀಪು ಕೆಳಗಡೆ ಸೇರಿಸ್ಕೊಂಡು ಮಾರ್ಕ್ ಮಾಡ್ತೀವಿ ಅರ್ಧ ಇಂಚು. ಓಕೆನಾ. ನೆಕ್ಸ್ಟ್ ಈ ಪಟ್ಟಿ ಇರುತ್ತಲ್ವ, ಇದರ ಸೆಂಟರ್ಗೆ ನೀವು ಡೀಪ್ ನೆಕ್ ಯಾವುದೇ ಬ್ಲೌಸ್ ಆಗಿರ್ಬೋದು, ಡೀಪ್ ನೆಕ್ಕು ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಇದು 3.5 ಇಲ್ಲ 4 ಇಂಚು ಲೆಂತ್ ಇದ್ದರೆ ಸಾಕಾಗುತ್ತೆ ಅಷ್ಟೇ, ಡಾಟ್ ಜಾಸ್ತಿ ಬೇಡ. ಇಷ್ಟು ಮಾರ್ಕಿಂಗ್ಸ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇದು 4 ಡಾಟ್ ಬ್ಲೌಸ್ಗೂ ಬರುತ್ತೆ. ಓಕೆನಾ. ಪ್ರಿನ್ಸಸ್ ಕಟ್ ಬ್ಲೌಸ್ಗೂ ಬರುತ್ತೆ, ಮತ್ತು ಸಿಂಗಲ್ ಕಟೋರಿ ಬ್ಲೌಸ್ಗೆ, ಡಬಲ್ ಕಟೋರಿ ಬ್ಲೌಸ್ಗೆ, ಸಬ್ಬೆಸಾಚಿ ಬ್ಲೌಸ್ಗೆ ಎಲ್ಲದಕ್ಕೂ ಇದೇ ಮಾರ್ಕಿಂಗ್ಸೇ ಇರುತ್ತೆ. ಇಷ್ಟೇ ಮಾರ್ಕಿಂಗ್ಸೇ ಇರೋದು, ಜಾಸ್ತಿ ಇರೋದಿಲ್ಲ. ಇಷ್ಟು ನೀವು ಮಾರ್ಕಿಂಗ್ಸ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಫಾರ್ಮುಲಾ ಪ್ರಕಾರ ನಾವು ಈ ಶೋಲ್ಡರು, ನೆಕ್ ವಿಡ್ತ್, ಆರ್ಮೋಲ್ ಡೌನಿಂಗ್, ಆರ್ಮೋಲ್ ರೌಂಡಿಂಗು, ಚೆಸ್ಟು ಇವನ್ನೆಲ್ಲ ನಾವು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿರ್ತೀವಿ, ಅದ್ರ ಪ್ರಕಾರ ಫಾರ್ಮುಲಾನ ಆ್ಯಡ್ ಮಾಡಿ ಮಾರ್ಕಿಂಗ್ ಮಾಡ್ತೀವಿ. ಓಕೆನಾ. ಒಂದೊಂದು ಬಾಡಿ ಮೆಜರ್ಮೆಂಟ್ಸ್ಗೆ ಸ್ವಲ್ಪ ಶೋಲ್ಡರು, ಈ ನೆಕ್ ವಿಡ್ತು, ಆರ್ಮೋಲ್ ಡೌನಿಂಗ್ ಇದು ಬದಲಾವಣೆ ಆಗುತ್ತೆ ಅಷ್ಟೇ. ಮಾರ್ಕಿಂಗ್ ಮಾಡೋ ವಿಧಾನ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಬದಲಾವಣೆ ಆಗುತ್ತೆ. ನೀವು ಮಾರ್ಕಿಂಗ್ ಮಾಡೋ ವಿಧಾನನ ನೆನಪಿನಲ್ಲಿ ಇಟ್ಕೊಂಡ್ರೆ ಬದಲಾವಣೆ ಈಸಿಯಾಗಿ ಮಾಡಿ ಮಾರ್ಕಿಂಗ್ನ ಮಾಡಿ ಕಟಿಂಗ್ ಮಾಡ್ಬೋದು. ಓಕೆನಾ. ಇಷ್ಟು ಮಾರ್ಕಿಂಗ್ ಆದ ನಂತರ ನೆಕ್ಸ್ಟು ಚೆಸ್ಟು, ನೆಕ್ಸ್ಟು ವೇಸ್ಟು. ಈಗ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದನ್ನು 4 ಭಾಗ ಮಾಡಬೇಕು. 4 ಭಾಗ ಮಾಡಿ ಒಂದು ಮಾರ್ಕಿಂಗ್ ಮಾಡಿ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಇದೇನು ಅಂದರೆ ಬಾಡಿ ಮೆಜರ್ಮೆಂಟ್ಸು ನಾವು ಟೈಟಾಗಿ ತೊಗೊಂಡಿರ್ತೀವಿ, ಫಿಟ್ಟಿಂಗ್ಗೋಸ್ಕರ ಅರ್ಧ ಇಂಚ್ ಆ್ಯಡ್ ಮಾಡ್ತೀವಿ ಅಷ್ಟೇ. ಇಲ್ಲಾಂದರೆ ತುಂಬ ಟೈಟ್ ಆಗಿಬಿಡುತ್ತೆ, ಬ್ಲೌಸ್ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ, ಅಷ್ಟು ಟೈಟ್ ಆಗುತ್ತೆ. ಒಂದು ಅರ್ಧ ಇಂಚ್ ಆ್ಯಡ್ ಮಾಡಿದರೆ ಟೋಟಲಾಗಿ 1 ಇಂಚ್ ಫ್ರೀ ಇರುತ್ತೆ. ಓಕೆನಾ. ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಅರ್ಧ ಇಂಚ್ ಆ್ಯಡ್ ಮಾಡಿದರೆ ಸಾಕಾಗುತ್ತೆ. ಸೊಂಟದ ಅಳತೆ ಅಷ್ಟೇ. ನೀವು ಸೊಂಟದ ಅಳತೆ ಎಷ್ಟಾದರೂ ತೊಗೊಳ್ಳಿ. ಓಕೆನಾ. ಸೊಂಟದ ಅಳತೆ ಎಷ್ಟಾದರೂ ಇರಲಿ, ಅದನ್ನು 4 ಭಾಗ ಮಾಡಿ. ಓಕೆನಾ. ಮಾರ್ಕ್ನ ಒಂದು ಮಾಡ್ತಿರಲ್ವ, 1 ಇಂಚ್ ಎಕ್ಸ್ಟ್ರಾ. ಯಾಕಂದರೆ ಈ ಬ್ಯಾಕ್ ಡಾಟ್ಗೋಸ್ಕರ ಫಸ್ಟೇ ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಮಾರ್ಜಿನಲ್ಲಿ ಕರೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ. ಇಲ್ಲಿ 1 ಇಂಚ್ ಏನು ಹೋಗುತ್ತೋ ಅದನ್ನು ಇಲ್ಲೇ ತೊಗೊಂಡ್ರೆ ನಿಮಗೆ ಮತ್ತೆ ಕನ್ಫ್ಯೂಸ್ ಆಗೋದಿಲ್ಲ. ಈ ಡಾಟ್ನ ಇಟ್ಕೊಂಡಾಗ ಇದು ಸರಿ ಹೋಗುತ್ತೆ. ನೀವೇನಾದರೂ ಇದನ್ನ ಮರ್ತೋದ್ರಿ ಅಂದ್ಕೊಳ್ಳಿ, ಇನ್ನೂ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀರಲ್ವ, ಇದು ಕಡಿಮೆ ಬರುತ್ತೆ. ಹಾಗಾಗಿ ಫಸ್ಟೇ ಎಕ್ಸ್ಟ್ರಾ ಮಾರ್ಜಿನ್ನು ತೊಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಮರಿಬಾರ್ದು. ಎಕ್ಸ್ಟ್ರಾ ಮಾರ್ಜಿನ್ ಈಗ ನಾನು ಎಲ್ಲೆಲ್ಲಿ ಯಾವ ರೀತಿ ತೊಗೊಂಡಿದ್ದೀನೋ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಗಮನ ಕೊಡಿ. ವಿಡಿಯೋನ ಇನ್ನೊಂದು 2-3 ಸರಿ ಬೇಕಾದರೂ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ಸ್ ಎಲ್ಲಿ ತೊಗೊಂಡು ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ, ಏನಕ್ಕೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಷ್ಟು ಮಾರ್ಕಿಂಗ್ಸ್ನ ಮಾಡಿದ ನಂತರ ಲಾಸ್ಟಲ್ಲಿ ನಿಮಗಿದು ಏನಂದರೆ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿಂದ ಈ 1 ಇಂಚ್ ಪ್ರಕಾರ ನೀವು ಈ ಆರ್ಮೋಲ್ ರೌಂಡಿಂಗ್ನ ಈ ರೀತಿ ಮಾರ್ಕ್ ಮಾಡಿ. ಈ ಆರ್ಮೋಲ್ ರೌಂಡಿಂಗ್ ಶೇಪ್ ಏನಿದೆ, ಈ ಶೇಪ್ನ ಮಾರ್ಕ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾವಾಗ ಸ್ಟಾರ್ಟಿಂಗಲ್ಲಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಈಸಿ ಆಗುತ್ತೆ. ಈ ರೀತಿ ಕೈಯಲ್ಲೇ ನೀವು ಈ ಶೇಪ್ನ ಮಾರ್ಕ್ ಮಾಡೋದು ಸಾಧ್ಯವಾದಷ್ಟು ಪ್ರಾಕ್ಟೀಸ್ ಮಾಡೋದು ತುಂಬ ಬೆಟರು. ಇದಕ್ಕೆ
ಶೇಪ್ ಸ್ಕೇಲ್ ಬರುತ್ತೆ. ಆ ಶೇಪ್ ಸ್ಕೇಲ್ ಏನಂದರೆ ಅಷ್ಟು ಪರ್ಫೆಕ್ಟಾಗಿ ಆ್ಯಕ್ಯುರೇಟಾಗಿ ಇರೋದಿಲ್ಲ. ನಾವು ಕೈಯಲ್ಲಿ ಮಾರ್ಕಿಂಗ್ ಮಾಡೋದೇ ಪರ್ಫೆಕ್ಟ್ ಇರುತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇಲ್ಲ. ಶೇಪ್ ಸ್ಕೇಲ್ ಬರುತ್ತೆ, ಅಷ್ಟು ಪರ್ಫೆಕ್ಟ್ ನನಗೆ ಅನಿಸ್ಲಿಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಆಗಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಬೇಕು ಅಂದರೆ ತಿಳಿಸ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ಇಷ್ಟು ಮಾರ್ಕಿಂಗ್ಸ್ನ ಮಾಡಿದ ನಂತರ ಲಾಸ್ಟು ಅನ್ನು ನೀವು ಈ ಹಾರ್ಮೋಲ್ ರೌಂಡಿಂಗ್ ಅಂದರೆ ಕಂಕುಳದ ಸುತ್ತಳತೆ ಇದನ್ನು ಚೆಕ್ ಮಾಡಬೇಕು. ಮೇಲ್ಗಡೆಯಿಂದ ನೋಡಿ ಈ ಮಾರ್ಕಿಂಗ್ಸ್ ಏನಿದೆಯೋ ಈ ಮಾರ್ಕಿಂಗ್ಸ್ ಪ್ರಕಾರ ಟೇಪ್ನ ಈ ರೀತಿ ನೀಟಾಗಿ ಚೆಕ್ ಮಾಡಿ. ಇದು 8.75 ಇಂಚ್ ಬಂದಿದೆ, ಅಂದರೆ 17.5 ಇಂಚು. ಹಾರ್ಮೋಲ್ ರೌಂಡಿಂಗ್ ಬಂದುಬಿಟ್ಟು 17.5 ಇಂಚು. ಓಕೆನಾ. ಇದಕ್ಕೂ ಒಂದು ಫಾರ್ಮುಲಾ ಇದೆ. ಏನು ಅಂದರೆ ಸಿಂಪಲಾಗಿ ತಿಳಿಸ್ತೀನಿ, ಇದನ್ನು ನೋಡಿ ಸಾಧ್ಯವಾದರೆ ಅರ್ಥ ಮಾಡ್ಕೊಳ್ಳಿ. ಈ ಚೆಸ್ಟು ಓಕೆನಾ, ಅಪ್ಪರ್ ಚೆಸ್ಟ್ ಇರುತ್ತಲ್ವ, ಅಂದರೆ ನೀವು ಹಾರ್ಮೋಲ್ ರೌಂಡಿಂಗ್ ಒಂದು ವೇಳೆ ತಗೊಳ್ಳೋದೇನಾದರೂ ಮರ್ತೋದ್ರೆ ಎಷ್ಟು ಬರ್ಬೋದು ಅದು ಅಂತ ಒಂದು ಅಂದಾಜು ಮೇಲೆ, ಅಂದರೆ ಇದು ನಿಮಗೆ 80 to 90% ಪರ್ಫೆಕ್ಟ್ ಇರುತ್ತೆ. ಈ ಅಪ್ಪರ್ ಚೆಸ್ಟ್ ಈಗ 36 ಇಂಚ್ ಎಕ್ಸಾಂಪಲ್ ಇದೆ. ಇದು 4 ಭಾಗ ಮಾಡಿದರೆ 9 ಇಂಚ್ ಬರುತ್ತೆ. ಓಕೆನಾ. ಇದರಲ್ಲಿ 1 ಇಂಚ್ ಮೈನಸ್ ಮಾಡಬೇಕು, ಅಂದರೆ 8 ಇಂಚು. 8 + 8 16 ಇಂಚು. ಹಾರ್ಮೋಲ್ ರೌಂಡಿಂಗು ಪರ್ಫೆಕ್ಟು ಅಂದರೆ ಈಗ 36 ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ ಪರ್ಫೆಕ್ಟ್ ಹಾರ್ಮೋಲ್ ರೌಂಡಿಂಗು ಕಂಕುಳ ಸುತ್ತಳತೆ ಎಷ್ಟಿರಬೇಕು ಅಂದರೆ 16 ಇಂಚು. ಓಕೆನಾ. ಈ ರೀತಿಯೂ ಬರುತ್ತೆ. ಇದು ಒಂದು ವೇಳೆ ನೀವು ತಗೊಂಡಂಥ ಬಾಡಿ ಮೆಜರ್ಮೆಂಟ್ಸ್ ಏನಿದೆಯೋ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಚೆಸ್ಟ್ ಕಡಿಮೆ ಇರುತ್ತೆ, ಕಂಕುಳದ ಸುತ್ತಳತೆ ಜಾಸ್ತಿ ಇರುತ್ತೆ. ಕೆಲವ್ರಿಗೆ ಕಂಕುಳದ ಸುತ್ತಳತೆ ಕಡಿಮೆ ಇರುತ್ತೆ, ಚೆಸ್ಟ್ ಜಾಸ್ತಿ ಇರುತ್ತೆ. ಅದರಿಂದನೂ ಇದು ವೇರಿಯೇಷನ್ ತುಂಬ ಆಗುತ್ತೆ. ಈ ಚೆಸ್ಟ್ ಮೆಜರ್ಮೆಂಟ್, ಈ ಹಾರ್ಮೋಲ್ ರೌಂಡಿಂಗ್ ಏನಿದೆ ಇದು ಬಾಡಿ ಮೆಜರ್ಮೆಂಟ್ಸ್ ನೀವು ತಗೊಂಡಾಗ ಒಂದು ವೇಳೆ ಈ ರೀತಿ ಕ್ಯಾಲ್ಕುಲೇಷನ್ ಹಾಕಿ ನೋಡಿ, ನಿಮಗೆ ಹೆಚ್ಚು ಕಡಿಮೆ ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಪರ್ಫೆಕ್ಟಾಗೆ ಬರುತ್ತೆ. ಇನ್ನು ಕೆಲವ್ರಿಗೆ ಮಾತ್ರನೇ ಇದು ತುಂಬ ವ್ಯತ್ಯಾಸ ಬರುತ್ತೆ. ಈ ರೀತಿಯೂ ನಾವು ಹಾರ್ಮೋಲ್ ರೌಂಡಿಂಗ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದು ಈಗ 16 ಇಂಚ್ ಫಾರ್ಮುಲಾ ಪ್ರಕಾರ ಬರಬೇಕು ಅಂದರೆ ಇದು 8.75 ಅಂದರೆ ಇನ್ನೂ 1.5 ಇಂಚ್ ಜಾಸ್ತಿ ಬರ್ತಾಯಿದೆ. ಓಕೆನಾ. ಬಟ್ ನಾನು ಬಾಡಿ ಮೆಜರ್ಮೆಂಟ್ಸ್ ಯಾವುದೂ ತೊಗೊಂಡಿಲ್ಲ, ನಿಮಗೆ ಒಂದು ಅಂದಾಜು ಮೇಲೆ ಮೆಜರ್ಮೆಂಟ್ಸ್ ಪ್ರಕಾರ ತಿಳಿಸ್ತಾ ಇದ್ದೀನಿ. ಓಕೆನಾ. ಈ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಂಥ ವ್ಯಕ್ತಿಗೆ ನಾನು ಕಂಕುಳದ ಸುತ್ತಳತೆ ತೊಗೊಂಡಾಗ 17.5 ಬರ್ಬೋದು, ಇಲ್ಲ 16 ಇಂಚು ಬರ್ಬೋದು. ಬಟ್ ನಾನು ತಗೊಂಡಾಗ ನನಗೆ ಗೊತ್ತಾಗುತ್ತೆ. ಓಕೆನಾ. ನಾವು ತಗೊಂಡಾಗ ಮೆಜರ್ಮೆಂಟ್ಸ್ ತಗೊಂಡಾಗ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಆ ರೀತಿ ಗೊತ್ತಾದರೆ ಆಗ ನಾವು ಇದನ್ನು ಟ್ಯಾಲಿ ಮಾಡಿ ನೋಡ್ಬೋದು, ಪರ್ಫೆಕ್ಟ್ ಇರುತ್ತೆ. ಈ ರೀತಿಯೂ ನಾವು ಈ ಹಾರ್ಮೋಲ್ ರೌಂಡಿಂಗ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇದೀಗ ನಿಮಗೆ ಡಿಫ್ರೆನ್ಸ್ 1.5 ಇಂಚ್ ಡಿಫ್ರೆನ್ಸ್ ಏನು ಬರ್ತಾಯಿದೆ ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವೀಡಿಯೋನೂ ಮಾಡ್ತೀನಿ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ನಿಮಗೆ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಕ್ಲಾರಿಟಿನೂ ಕೊಡ್ತೀನಿ. ಓಕೆನಾ. ಈಗ ಒಂದು ವೇಳೆ 36 ಇಂಚ್ ಚೆಸ್ಟ್ ಮೆಜರ್ಮೆಂಟು ಇತ್ತು, ಇದು 17.5 ಇಂಚ್ ಬಂತು ಹಾರ್ಮೋಲ್ ರೌಂಡಿಂಗು. ನಾವು ತಗೊಂಡಂಥ ಬಾಡಿ ಮೆಜರ್ಮೆಂಟ್ಸು 17.5 ಇಂಚು ಕಂಕುಳದ ಸುತ್ತಳತಿದ್ದರೆ ಓಕೆ. ಒಂದು ವೇಳೆ ಏನಾದರೂ ಕಡಿಮೆ ಇದ್ದರೆ ಹಾಗೇನು ಮಾಡಬೇಕು, ಕಡಿಮೆ ಮಾಡಬೇಕು. ಹಾರ್ಮೋಲ್ ಡೌನಿಂಗ್ನ ಇನ್ನೂ ಒಂದು ಅರ್ಧ ಇಂಚು ಕಡಿಮೆ ಮಾಡಬೇಕು. ಕಡಿಮೆ ಮಾಡಿ ಇದನ್ನು ಮತ್ತೆ ಮಾರ್ಕಿಂಗ್ ಮಾಡಬೇಕು. ಈ ರೀತಿ ಮತ್ತೆ ಮಾರ್ಕಿಂಗ್ ಮಾಡಿ ಈಗ ಇದನ್ನು ನಾವು ಈ ರೀತಿ ಅಳತೆ ಮಾಡ್ಕೊಳ್ಬೇಕು. ಈಗ ಎಷ್ಟು ಬಂತು, 8 ಇಂಚ್ ಅಂದರೆ 16 ಇಂಚ್ ಹಾರ್ಮೋಲ್ ರೌಂಡಿಂಗು 16 ಇಂಚ್ ಬಂತು. ಓಕೆನಾ. ಅವ್ರದ್ದು 17.5 ಇಂಚು ಬಂದರೆ ಈ 6 ಇಂಚ್ ಹಾರ್ಮೋಲ್ ಡೌನಿಂಗು ಪರ್ಫೆಕ್ಟು. ಒಂದು ವೇಳೆ 16 ಇಂಚೇ ಇತ್ತು ಅಂದರೆ 5.5 ಇಂಚ್ ಹಾರ್ಮೋಲ್ ಡೌನಿಂಗು ಪರ್ಫೆಕ್ಟ್ ಅವ್ರಿಗೆ. ಇದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಬಾಡಿ ಮೆಜರ್ಮೆಂಟ್ಸಲ್ಲಿ ಕಂಕುಳದ ಸುತ್ತಳತೆ ಹಾರ್ಮೋಲ್ ರೌಂಡಿಂಗ್ನ ತೊಗೊಂಡಿರ್ತೀವಲ್ವ, ನಮಗಿಷ್ಟು ಅಂತ ಬಂದಿರುತ್ತೆ ಮೆಜರ್ಮೆಂಟ್ಸ್ ತೊಗೊಂಡಾಗ. ನಾವಿಲ್ಲಿ ಚೆಕ್ ಮಾಡಿದಾಗ ಅಷ್ಟು ಬಂತು ಅಂದರೆ ಓಕೆ, ಬಂದಿಲ್ಲ ಅಂದರೆ ಈ ಲೈನ್ ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಇದು ಕಂಪಲ್ಸರಿ ನೀವು ಇದನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಮಾಡಿಕೊಂಡೇ ನೀವು ಇದನ್ನು ಕಟ್ ಮಾಡಬೇಕು. ಆಗಲೇ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡಿದಾಗೂ ಆಲ್ಟ್ರೇಷನ್ ಬರೋದಿಲ್ಲ. ನೀವು ಇಲ್ಲಿ ಪರ್ಫೆಕ್ಟಾಗಿ ಕಟ್ ಮಾಡಿದರೆ ಅಲ್ಲಿ ಇರೋದಿಲ್ಲ. ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಫ್ರಂಟ್ ಸೈಡ್ ಪಾರ್ಟಲ್ಲೂ ನಿಮಗೆ ಕಂಕುಳದ ಸುತ್ತಳತೆ ಜಾಸ್ತಿ ಆಗುತ್ತೆ. ಫ್ರಂಟ್ ಬ್ಯಾಕ್ ಎರಡೂ ಸೈಡು ರಿಂಕಲ್ಸು ಬರುತ್ತೆ, ಶೋಲ್ಡರ್ ಡ್ರಾಪ್ನೂ ಬರುತ್ತೆ. ಹಾರ್ಮೋಲ್ ರೌಂಡಿಂಗ್ನ ನಾವು ಕನ್ಫರ್ಮ್ ಮಾಡ್ಕೊಳ್ತೀವಲ್ಲ, ಶೋಲ್ಡರು
ಒಂದು ವೇಳೆ ಅವ್ರಿಗೂ ಹೊಲ್ಕೊಟ್ಟಾಗ ಇಷ್ಟೇ ನೀವು 6 ಇಂಚು ಶೋಲ್ಡರ್ನ ಇಟ್ಟು ಸ್ಟಿಚ್ ಮಾಡಿಕೊಡ್ತೀರ, ಶೋಲ್ಡರ್ ಹತ್ರ ಬಂತು ಅಂದರೆ ಅವ್ರಿಗೊಂದು ಅರ್ಧ ಇಂಚ್ ಕಡಿಮೆ ಮಾಡ್ಕೊಳ್ಳಿ. ಆರ್ಮಲ್ ರೌಂಡಿಂಗ್ನಂತೂ ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡಿರ್ತೀರ, ಇಲ್ಲೇ ಕನ್ಫರ್ಮ್ ಮಾಡ್ಕೊಳ್ತೀರ. ಶೋಲ್ಡರ್ ಡ್ರಾಪ್ ಬಂದಾಗ ನೆಕ್ಸ್ಟ್ ಬ್ಲೌಸಲ್ಲಿ ಅವ್ರಿಗೆ ಶೋಲ್ಡರ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ ಕೊಡಿ. ಇದು 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆಲ್ಲ, ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟಿಗೆ ತೊಗೊಂಡ್ರು ಇದೇ ರೀತಿಯೇ, ಈ ರೀತಿಯೇ ನೀವು ಕಲ್ತ್ಕೊಳ್ಬೇಕು. ಈ ರೀತಿ ನೀವು ಕಲ್ತ್ಕೊಂಡ್ರೇ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಸ್ಗೂ ಬ್ಲೌಸಸ್ನ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದಕ್ಕೆ ನಿಮಗೆ ಆಗುತ್ತೆ. ಈಗ ಸದ್ಯಕ್ಕೆ ಈಗ ನಾನು ಏನು ತಿಳಿಸಿದ್ದೀನಿ ಇಷ್ಟನ್ನು ತಿಳ್ಕೊಳ್ಳಿ ಸಾಕು. ನಿಮಗೆ ಮುಂದೆ ಬರುವಂಥ ವೀಡಿಯೋದಲ್ಲಿ ಇದ್ರ ಬಗ್ಗೆನೇ, ಈಗೇನು ಈ ಬ್ಯಾಕ್ ಸೈಡ್ ಪಾರ್ಟ್ ಬಗ್ಗೆನೇ, ಈ ಆರ್ಮೋಲ್ ರೌಂಡಿಂಗ್ ಬಗ್ಗೆನೇ ಏನು ಈಗ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನೋ ಇನ್ನಷ್ಟು ಜಾಸ್ತಿ ತಿಳಿಸ್ಕೊಡ್ತೀನಿ ಮುಂದೆ ಬರುವಂಥ ವೀಡಿಯೋದಲ್ಲಿ. ಯಾಕಂದರೆ ಒಂದೇ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲವನ್ನೂ ತಿಳಿಸ್ಕೊಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಇಲ್ಲಿಗೆ ನಾನು ತಿಳಿಸ್ಕೊಟ್ಟಿರೋದೇ ನಿಮ್ಗೆ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿರುತ್ತೆ. ಹಾಗಾಗಿ ಇಷ್ಟು ಸಾಕು, ಇಷ್ಟನ್ನು ತಿಳ್ಕೊಳ್ಳಿ. ಇಷ್ಟನ್ನು ತಿಳ್ಕೊಂಡು ಕಟ್ ಮಾಡಿದರೆ ನಿಮ್ಗೆ 100% ಫಿಟ್ಟಿಂಗ್ ಬರುತ್ತೆ. ಓಕೆನಾ? ಮುಂದೆ ಬರುವಂಥ ವೀಡಿಯೋದಲ್ಲಿ ಇನ್ನಷ್ಟು ನಾನು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡ್ ಪಾರ್ಟು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದಕ್ಕೆ ಇಷ್ಟು ಮಾರ್ಕಿಂಗ್ಸ್ ಬೇಕಾಗುತ್ತೆ. ಇದೇ ರೀತಿಯೇ ಮಾರ್ಕಿಂಗ್ಸ್ನ ಮಾಡೋದು. ಓಕೆ, ಮೆಜರ್ಮೆಂಟ್ಸಲ್ಲಿ ಮಾತ್ರನೇ ಚೇಂಜಸ್ ಬರುತ್ತೆ, ಬಿಟ್ಟರೆ ಮಾರ್ಕಿಂಗ್ ಮಾಡುವಂಥ ವಿಧಾನ ಮೆಥಡು ಇದೇ ರೀತಿ ಇರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟು ಇನ್ಫಾರ್ಮೇಷನ್ನು. ಓಕೆ, ವಿಡಿಯೋನ ಇನ್ನೊಂದು 2-3 ಸಾರಿ ನೋಡಿ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ನೆನಪಿನಲ್ಲಿರುತ್ತೆ. ನಿಮ್ಗೆ ಎಷ್ಟು ನೆನಪಿನಲ್ಲಿರುತ್ತೋ ನೀವು ಅಷ್ಟು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತೀರಾ, ನಿಮಗೆ ಫಿಟ್ಟಿಂಗ್ ಬರುತ್ತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಇನ್ನಷ್ಟು ಇನ್ಫಾರ್ಮೇಷನ್ ಮುಂದೆ ಬರುವಂಥ ವೀಡಿಯೋಸ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ತಾ, ಈ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು ಯೂಸ್ಫುಲ್ ಆಗಿದೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.